ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 15/3/2025. ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುವನ. ಮಧುರ ಮಕ್ಕಳೇ, ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ದೇಹ ಸಹಿತವಾಗಿ ದೇಹದ ಎಲ್ಲಾ ಸಂಬಂಧಗಳನ್ನು ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಿ. ಇದೇ ಸತ್ಯವಾದ ಗೀತೆ ಸಾರವಾಗಿದೆ. ಪ್ರಶ್ನೆ: ನೀವು ಮಕ್ಕಳು ಸಹಜ ಪುರುಷಾರ್ಥವೇನಾಗಿದೆ? ಉತ್ತರ: ತಂದೆಯು ತಿಳಿಸುತ್ತಾರೆ, ನೀವು ಸಂಪೂರ್ಣ ಶಾಂತರಾಗಿರಿ. ಶಾಂತವಾಗಿರುವುದರಿಂದಲೇ ತಂದೆಯ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ. ತಂದೆಯನ್ನು ನೆನಪು ಮಾಡಬೇಕು. ಸೃಷ್ಟಿ ಚಕ್ರವನ್ನು ತಿರುಗಿಸಬೇಕಾಗಿದೆ. ತಂದೆಯ ನೆನಪಿನಿಂದಲೇ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ, ಆಯುಷ್ಯ ವೃದ್ಧಿ ಆಗುತ್ತದೆ ಮತ್ತು ಚಕ್ರವನ್ನು ಅರಿತುಕೊಳ್ಳುವುದರಿಂದ ಚಕ್ರವರ್ತಿ ರಾಜರಾಗುತ್ತೀರಿ. ಇದೇ ಸಹಜ ಪುರುಷಾರ್ಥವಾಗಿದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮೀಯ ಮಕ್ಕಳ ಪ್ರತಿ ಆತ್ಮೀಯ ತಂದೆಯ ಪುನಃ ತಿಳಿಸುತ್ತಿದ್ದಾರೆ. ಪ್ರತಿನಿತ್ಯವೂ ತಿಳುವಳಿಕೆಯನ್ನು ಕೊಡುತ್ತಾರೆ. ಮಕ್ಕಳು ಸಹ ತಿಳಿದುಕೊಂಡಿದ್ದೀರಿ. ಅವಶ್ಯವಾಗಿ ನಾವು ಕಲ್ಪದ ಹಿಂದಿನ ತರ ಗೀತಾಜ್ಞಾನವನ್ನು ಓದುತ್ತಿದ್ದೇವೆ. ಆದರೆ ಕೃಷ್ಣನು ಓದಿಸುವುದಿಲ್ಲ. ಪರಂಪಿತ ಪರಮಾತ್ಮನೇ ನಮಗೆ ಓದಿಸುತ್ತಾರೆ. ಅವರೇ ನಮಗೆ ಪುನಃ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ನೀವೀಗ ಭಗವಂತನಿಂದ ನೇರವಾಗಿ ಕೇಳುತ್ತಿದ್ದೀರಿ. ಭಾರತವಾಸಿಗಳ ಇಡೀ ಆಧಾರವು ಗೀತೆಯ ಮೇಲಿದೆ. ಆ ಗೀತೆಯಲ್ಲಿಯೂ ರುದ್ರಜ್ಞಾನ ಯಜ್ಞವನ್ನು ರಚಿಸಿದರೆಂದು ಬರೆಯಲಾಗಿದೆ. ಅಂದಾಗ ಇದು ಯಜ್ಞವೂ ಆಗಿದೆ, ಪಾಠಶಾಲೆಯೂ ಆಗಿದೆ. ತಂದೆಯು ಬಂದು ಸತ್ಯಗೀತೆಯನ್ನು ತಿಳಿಸಿದಾಗ ನಾವು ಸದ್ಗತಿಯನ್ನು ಹೊಂದುತ್ತೇವೆ. ಮನುಷ್ಯರು ಇದನ್ನು ತಿಳಿದುಕೊಳ್ಳುವುದೇ ಇಲ್ಲ. ಯಾವ ತಂದೆಯೂ ಸರ್ವರ ಸದ್ಗತಿದಾತನಾಗಿದ್ದಾರೆ. ಅವರನ್ನೇ ನೆನಪು ಮಾಡಬೇಕು. ಗೀತೆಯನ್ನು ಬಲೆ ಓದುತ್ತಾ ಬಂದಿದ್ದಾರೆ. ಆದರೆ ರಚಯಿತ ಮತ್ತು ರಚನೆಯನ್ನು ಅರಿತುಕೊಳ್ಳದ ಕಾರಣ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಲೇ ಬಂದಿದ್ದಾರೆ. ಸತ್ಯಗೀತೆಯನ್ನು ಸತ್ಯ ತಂದೆ ಬಂದು ತಿಳಿಸುತ್ತಾರೆ. ಇವು ವಿಚಾರ ಸಾಗರ ಮಂಥನ ಮಾಡುವ ಮಾತುಗಳಾಗಿವೆ. ಯಾರು ಸೇವೆಯಲ್ಲಿರುವರೋ ಅವರಿಗೆ ಬಹಳ ಚೆನ್ನಾಗಿ ಗಮನವಿರುವುದು. ತಂದೆಯು ತಿಳಿಸಿದ್ದಾರೆ, ಪ್ರತಿಯೊಂದು ಚಿತ್ರದಲ್ಲಿ ಜ್ಞಾನಸಾಗರ, ಪತಿತ ಪಾವನ, ಗೀತಾ ಜ್ಞಾನದಾತ, ಪರಮ ಪ್ರಿಯ, ಪರಂಪಿತ, ಪರಮ ಶಿಕ್ಷಕ, ಪರಮ ಸದ್ಗುರು, ಶಿವ ಭಗವಾನ್ ವಾಚೆಂದು ಅವಶ್ಯವಾಗಿ ಬರೆದಿರಬೇಕು. ಈ ಶಬ್ದವನ್ನು ಅವಶ್ಯವಾಗಿ ಬರೆಯಿರಿ. ಆದ್ದರಿಂದ ತ್ರಿಮೂರ್ತಿ ಶಿವ ಪರಮಾತ್ಮನೇ ಗೀತೆಯ ಭಗವಂತನಾಗಿದ್ದಾರೆ, ಶ್ರೀಕೃಷ್ಣನಲ್ಲ ಎಂಬುದು ಮನುಷ್ಯರಿಗೆ ಅರ್ಥವಾಗಲಿ. ಅಭಿಪ್ರಾಯವನ್ನು ಸಹ ಈ ವಿಷಯದ ಮೇಲೆ ಬರೆಸುತ್ತಾರೆ. ನಮ್ಮದು ಮುಖ್ಯವಾದದ್ದು ಗೀತೆಯಾಗಿದೆ. ತಂದೆಯು ಪ್ರತಿದಿನ ಹೊಸ ಹೊಸ ವಿಚಾರಗಳನ್ನು ತಿಳಿಸುತ್ತಿರುತ್ತಾರೆ. ಮೊದಲೇಕೆ ಇದನ್ನು ತಂದೆಯು ತಿಳಿಸಲಿಲ್ಲ ಎಂಬ ವಿಚಾರವು ಬರಬಾರದು. ಅದು ಡ್ರಾಮಾದಲ್ಲಿರಲಿಲ್ಲ. ತಂದೆಯ ಮುರಳಿಯಿಂದ ಹೊಸ ಹೊಸ ವಿಚಾರಗಳನ್ನು ತೆಗೆಯಬೇಕು. ರೈಸ್ ಮತ್ತು ಫಾಲ್ ಎಂದು ಬರೆಯುತ್ತಾರೆ. ಅದನ್ನು ಹಿಂದಿ ಭಾಷೆಯಲ್ಲಿ ಭಾರತದ ಉತ್ಥಾನ ಮತ್ತು ಪತನ ಎಂದು ಹೇಳುತ್ತಾರೆ. ರೈಸ್ ಎಂದರೆ ದೈವಿ ಪ್ರಪಂಚದ ಸ್ಥಾಪನೆ. 100% ಸುಖ, ಶಾಂತಿ, ಪವಿತ್ರತೆ ಸ್ಥಾಪನೆಯಾಗುತ್ತದೆ. ಮತ್ತೆ ಅರ್ಧಕಲ್ಪ ನಂತರ ಅವನತಿಯಾಗುತ್ತದೆ. ಅಂದರೆ ಅಸುರಿ ಪ್ರಪಂಚದ ಅವನತಿಯಾಗುತ್ತದೆ. ದೈವಿ ಪ್ರಪಂಚದ ರೈಸ್ ಮತ್ತು ಕನೆಕ್ಷನ್ ಅಂದರೆ ಉನ್ನತಿ ಮತ್ತು ಸ್ಥಾಪನೆಯಾಗುತ್ತದೆ. ಅವನತಿಯ ಜೊತೆಗೆ ಎಂಬುದನ್ನು ಬರೆಯಬೇಕಾಗಿದೆ. ಅವನತಿಯ ಜೊತೆಗೆ ವಿನಾಶವೆಂಬುದನ್ನು ಸಹ ಬರೆಯಬೇಕಾಗಿದೆ. ನಿಮ್ಮದೆಲ್ಲವೂ ಗೀತೆಯ ಮೇಲೆ ಆಧಾರಿತವಾಗಿದೆ. ತಂದೆಯು ಬಂದು ಸತ್ಯಗೀತೆಯನ್ನು ತಿಳಿಸುತ್ತಾರೆ. ತಂದೆಯು ಪ್ರತಿನಿತ್ಯವೂ ಇದರ ಬಗ್ಗೆ ತಿಳಿಸಿಕೊಡುತ್ತಾರೆ. ಮಕ್ಕಳಂತೂ ಆತ್ಮಗಳೇ ಆಗಿದ್ದೀರಿ. ಈ ದೇಹದ ಎಲ್ಲಾ ವಿಸ್ತಾರವನ್ನು ಮರೆತು ತಮ್ಮನ್ನು ಆತ್ಮ ಎಂದು ತಿಳಿಯಿರಿ. ಆತ್ಮವು ಶರೀರದಿಂದ ಬೇರೆಯಾದಾಗ ಎಲ್ಲಾ ಸಂಬಂಧಗಳು ಮರೆತು ಹೋಗುತ್ತದೆ. ಆದ್ದರಿಂದ ತಂದೆಯೂ ಸಹ ತಿಳಿಸುತ್ತಾರೆ, ದೇಹದ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯಾದ ನನ್ನ ನೆನಪು ಮಾಡಿ. ಈಗ ಮನೆಗೆ ಹೋಗಬೇಕಲ್ಲವೇ? ಹಿಂತಿರುಗಿ ಹೋಗುವುದಕ್ಕಾಗಿಯೇ ಅರ್ಧಕಲ್ಪ ಇಷ್ಟೊಂದು ಭಕ್ತಿ ಮೊದಲಾದವುಗಳನ್ನು ಮಾಡಿದ್ದೀರಿ. ಸತ್ಯಯುಗದಲ್ಲಂತೂ ಯಾರೂ ಹಿಂತಿರುಗಿ ಹೋಗುವ ಪುರುಷಾರ್ಥ ಮಾಡುವುದಿಲ್ಲ.
ಅಲ್ಲಿ ಸುಖವೇ ಸುಖವಿರುತ್ತದೆ. ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುವರು, ಸುಖದಲ್ಲಿ ಯಾರೂ ಮಾಡುವುದಿಲ್ಲ ಎಂಬ ಗಾಯನವಿದೆ. ಆದರೆ ಯಾವಾಗ ಸುಖ ಮತ್ತು ದುಃಖವು ಯಾವಾಗ ಇರುವುದೆಂದು ಯಾರೂ ತಿಳಿದುಕೊಂಡಿಲ್ಲ. ನಮ್ಮ ಮಾತುಗಳೆಲ್ಲವೂ ಗುಪ್ತವಾಗಿದೆ. ನಾವು ಸಹ ಆತ್ಮೀಯ ಸೈನಿಕರಾಗಿದ್ದೇವಲ್ಲವೇ? ಶಿವ ತಂದೆಯ ಶಕ್ತಿ ಸೇನೆಯಾಗಿದೆ. ಇದರ ಅರ್ಥವನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ. ದೇವಿಯರು ಮೊದಲಾದವರ ಎಷ್ಟೊಂದು ಪೂಜೆ ಆಗುತ್ತವೆ, ಆದರೆ ಯಾರೂ ಸಹ ಅವರನ್ನು ಚರಿತ್ರೆಯನ್ನು ಅರಿತುಕೊಂಡಿಲ್ಲ. ಯಾರ ಪೂಜೆ ಮಾಡುವವರು ಅವರ ಚರಿತ್ರೆಯನ್ನು ಅರಿತುಕೊಳ್ಳಬೇಕಲ್ಲವೇ? ಸರ್ವಶ್ರೇಷ್ಠವಾದದ್ದು ಶಿವನ ಪೂಜೆಯಾಗಿದೆ. ಮತ್ತೆ ಬ್ರಹ್ಮ ವಿಷ್ಣು ಶಂಕರನ ಪೂಜೆ, ನಂತರ ಲಕ್ಷ್ಮೀನಾರಾಯಣರ ರಾಧಾಕೃಷ್ಣರ ಮಂದಿರಗಳಿವೆ. ಮತ್ಯಾರೂ ಇಲ್ಲ. ಒಬ್ಬ ಶಿವ ತಂದೆಗೆ ಎಷ್ಟೊಂದು ಭಿನ್ನ ಭಿನ್ನ ಹೆಸರುಗಳನ್ನಿಟ್ಟು ಮಂದಿರಗಳನ್ನು ನಿರ್ಮಿಸಿದ್ದಾರೆ. ಈಗ ನಿಮ್ಮ ಬುದ್ಧಿಯಲ್ಲಿ ಇಡೀ ಚಕ್ರವಿದೆ. ನಾಟಕದಲ್ಲಿ ಮುಖ್ಯ ಪಾತ್ರಧಾರಿಗಳು ಇರುತ್ತಾರಲ್ಲವೇ? ಅದು ಅತಿ ಚಿಕ್ಕದಾದ ನಾಟಕವಾಗಿದೆ. ಇದು ಬೇಹದ್ದಿನ ನಾಟಕವಾಗಿದೆ. ಇದರಲ್ಲಿ ಮುಖ್ಯವಾದವರು ಯಾರ್ಯಾರು ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಮನುಷ್ಯರಂತೂ ಹೇ ರಾಮನೇ, ಈ ಸಂಸಾರವನ್ನು ರಚಿಸುವಿಲ್ಲ, ಇದು ಕಲ್ಪನೆಯ ಸಂಸಾರವೆಂದು ಹೇಳುತ್ತಾರೆ. ಇದರ ಬಗ್ಗೆ ಒಂದು ಶಾಸ್ತ್ರವನ್ನು ಬರೆದಿದ್ದಾರೆ, ಆದರೆ ಅರ್ಥವನ್ನೇನು ತಿಳಿದುಕೊಂಡಿಲ್ಲ. ತಂದೆಯು ನೀವು ಮಕ್ಕಳಿಗೆ ಬಹಳ ಸಹಜವಾದ ಪುರುಷಾರ್ಥವನ್ನು ಕಲಿಸಿದ್ದಾರೆ. ಎಲ್ಲದಕ್ಕಿಂತ ಸಹಜ ಪುರುಷಾರ್ಥವೇನೆಂದರೆ ನೀವು ಸಂಪೂರ್ಣ ಶಾಂತರಾಗಿರಿ. ಶಾಂತವಾಗಿರುವುದರಿಂದಲೇ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುವಿರಿ. ತಂದೆ ನೆನಪು ಮಾಡಬೇಕು, ಜೊತೆಗೆ ಸೃಷ್ಟಿ ಚಕ್ರವನ್ನು ನೆನಪು ಮಾಡಬೇಕಾಗಿದೆ. ತಂದೆಯ ನೆನಪಿನಿಂದಲೇ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ನೀವು ನಿರೋಗಿಯಾಗುತ್ತೀರಿ. ಆಯುಷ್ಯ ಸಹ ಹೆಚ್ಚಾಗುವುದು. ಚಕ್ರವನ್ನು ಅರಿತುಕೊಳ್ಳುವುದರಿಂದ ಚಕ್ರವರ್ತಿ ರಾಜರಾಗುತ್ತೀರಿ. ಈಗಂತೂ ನರಕದ ಮಾಲೀಕರಾಗಿದ್ದೀರಿ, ಮತ್ತೆ ನೀವೇ ಸ್ವರ್ಗದ ಮಾಲೀಕರಾಗುವಿರಿ. ಸ್ವರ್ಗದ ಮಾಲೀಕರಂತೂ ಎಲ್ಲರೂ ಆಗುತ್ತಾರೆ, ಆದರೆ ಅದರಲ್ಲಿ ಪದವಿಗಳಿವೆ. ಯಾರೆಷ್ಟು ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳುವರು, ಅಷ್ಟು ಶ್ರೇಷ್ಠ ಪದವಿಯು ಸಿಗುವುದು. ಅವಿನಾಶಿ ಜ್ಞಾನರತ್ನಗಳ ದಾನವೇ ಮಾಡದಿದ್ದರೆ ಪ್ರತಿಫಲವೇನು ಸಿಗುವುದು? ಯಾರಾದರೂ ಸಾಹುಕಾರಾಗಿದ್ದರೆ ಇವರು ಕಳೆದ ಜನ್ಮದಲ್ಲಿ ಬಹಳ ದಾನ ಪುಣ್ಯವನ್ನು ಮಾಡಿದ್ದಾರೆಂದು ಹೇಳಲಾಗುತ್ತದೆ. ಈಗ ಮಕ್ಕಳು ತಿಳಿದುಕೊಂಡಿದ್ದೀರಿ, ರಾವಣ ರಾಜ್ಯದಲ್ಲಿ ಎಲ್ಲರೂ ಪಾಪವನ್ನೇ ಮಾಡುತ್ತಿರುತ್ತಾರೆ. ಎಲ್ಲರಿಗಿಂತ ಪುಣ್ಯಾತ್ಮರು ಶ್ರೀ ಲಕ್ಷ್ಮೀನಾರಾಯಣರಾಗಿದ್ದಾರೆ. ಹಾ, ಯಾರು ಎಲ್ಲರನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಾರೆಯೋ ಆ ಬ್ರಾಹ್ಮಣರನ್ನು ಶ್ರೇಷ್ಠ ಸ್ಥಾನದಲ್ಲಿ ಇಡಲಾಗುತ್ತದೆ. ಭವಿಷ್ಯವಂತೂ ಪ್ರಾರಬ್ಧವಾಗಿದೆ. ಈ ಬ್ರಹ್ಮ ಮುಖ ವಂಶಾವಳಿಯ ಬ್ರಾಹ್ಮಣ ಕುಲಭೂಷಣರು ಶ್ರೀಮತದನುಸಾರ ಶ್ರೇಷ್ಠ ಕರ್ತವ್ಯವನ್ನು ಮಾಡುತ್ತಾರೆ. ಬ್ರಹ್ಮನ ಹೆಸರು ಮುಖ್ಯವಾಗಿದೆ. ತ್ರಿಮೂರ್ತಿ ಬ್ರಹ್ಮನೆಂದು ಹೇಳುತ್ತಾರಲ್ಲವೇ? ಈಗಂತೂ ನೀವು ಪ್ರತಿಯೊಂದು ಮಾತಿನಲ್ಲಿ ತ್ರಿಮೂರ್ತಿ ಶಿವನೆಂದು ಹೇಳಬೇಕಾಗಿದೆ. ಬ್ರಹ್ಮನ ಮೂಲಕ ಸ್ಥಾಪನೆ, ಶಂಕರನ ಮೂಲಕ ವಿನಾಶವೆಂದು ಗಾಯನವಿದೆಯಲ್ಲವೇ? ವಿರಾಟ ರೂಪವನ್ನು ತೋರಿಸುತ್ತಾರೆ, ಆದರೆ ಅದರಲ್ಲಿ ಶಿವನನ್ನಾಗಲಿ ಬ್ರಾಹ್ಮಣರನ್ನಾಗಲಿ ತೋರಿಸಿಲ್ಲ. ಇದನ್ನೂ ಸಹ ನೀವು ಮಕ್ಕಳು ತಿಳಿಸಬೇಕಾಗಿದೆ. ನಿಮ್ಮಲ್ಲಿಯೂ ಸಹ ವಿರಳ ಕೆಲವರ ಬುದ್ಧಿಯಲ್ಲೇ ಯಥಾರ್ಥ ರೀತಿಯಿಂದ ಕುಳಿತುಕೊಳ್ಳುತ್ತದೆ. ಬಹಳಷ್ಟು ಅಂಶಗಳಿವೆ, ಇವುಗಳನ್ನು ವಿಷಯಗಳೆಂದು ಹೇಳುತ್ತಾರೆ. ಎಷ್ಟೊಂದು ವಿಷಯಗಳು ಸಿಗುತ್ತವೆ. ಸತ್ಯಗೀತೆಯನ್ನು ಭಗವಂತ ಮೂಲಕ ಕೇಳುವುದರಿಂದ ಮನುಷ್ಯರಿಂದ ದೇವತೆ, ವಿಶ್ವದ ಮಾಲೀಕರಾಗಿ ಬಿಡುತ್ತೀರಿ. ಈ ವಿಷಯವು ಎಷ್ಟು ಚೆನ್ನಾಗಿದೆ, ಆದರೆ ತಿಳಿಸಿಕೊಡುವಂತ ಬುದ್ಧಿವಂತಿಕೆಯವರು ಬೇಕಲ್ಲವೇ? ಈ ಮಾತನ್ನು ಸ್ಪಷ್ಟವಾಗಿ ಬರೆಯಬೇಕು. ಆದ್ದರಿಂದ ಮನುಷ್ಯರು ಅರಿತುಕೊಳ್ಳಲಿ ಮತ್ತು ಕೇಳಲಿ. ಎಷ್ಟು ಸಹಜವಾಗಿದೆ. ಒಂದೊಂದು ಜ್ಞಾನ ಬಿಂದು ಕೋಟ್ಯಾಂತರ ರೂಪಾಯಿಗಳ ಮೌಲ್ಯವಾಗಿದ್ದು, ಇದರಿಂದ ನೀವು ಕೇಗಿದ್ದವರು ಏನಾಗುವಿರಿ? ನಿಮ್ಮ ಹೆಜ್ಜೆ ಹೆಜ್ಜೆಯಲ್ಲಿಯೂ ಪದಗಳಿವೆ. ಆದ್ದರಿಂದ ದೇವತೆಗಳಿಗೂ ಸಹ ಪದಮದ ಹೂವನ್ನು ತೋರಿಸುತ್ತಾರೆ. ನೀವು ಬ್ರಹ್ಮಕುಮಾರ್ ಬ್ರಹ್ಮುಖ ವಂಶಾವಳಿಯ ಬ್ರಾಹ್ಮಣರ ಹೆಸರನ್ನೇ ಮರೆಸಿಬಿಟ್ಟಿದ್ದಾರೆ. ಆ ಬ್ರಾಹ್ಮಣರು ಬಗಲಿನಲ್ಲಿ ಗೀತೆಯನ್ನಿಟ್ಟುಕೊಳ್ಳುತ್ತಾರೆ. ನೀವು ಸತ್ಯ ಬ್ರಾಹ್ಮಣರಾಗಿದ್ದೀರಿ. ನಿಮ್ಮ ಬುದ್ಧಿಯಲ್ಲಿ ಸತ್ಯವಾದ ಗೀತೆ ಇದೆ. ಅವರ ಬಗಲಿನಲ್ಲಿ ಕುರಂ ಅಂದರೆ ಗ್ರಂಥವಿದೆ. ನಿಮ್ಮ ಬಗಲಿನಲ್ಲಿ ಸತ್ಯ ಇದೆ, ಸತ್ಯಂ ಇದೆ.
ನಾವು ಶ್ರೀಮತದನುಸಾರ ಸ್ವರ್ಗ ಸ್ಥಾಪನೆ ಮಾಡುತ್ತಿದ್ದೇವೆ. ತಂದೆಯು ರಾಜಯೋಗವನ್ನು ಕಲಿಸುತ್ತಿದ್ದಾರೆಂದು ನಿಮಗೆ ನಸೆ ಬರಬೇಕು. ನಿಮ್ಮ ಬಳಿ ಯಾವುದೇ ಪುಸ್ತಕವಿಲ್ಲ. ಈ ಸರಳವಾದ ಬ್ಯಾಡ್ಜ್ ನಿಮ್ಮ ಸತ್ಯವಾದ ಗೀತೆಯಾಗಿದೆ. ಇದರಲ್ಲಿ ತ್ರಿಮೂರ್ತಿಯ ಚಿತ್ರವೂ ಇದೆ ಅಂದಾಗ ಪೂರ್ಣ ಗೀತೆ ಇದರಲ್ಲಿ ಬಂದು ಬಿಡುತ್ತದೆ. ಸೆಕೆಂಡ್ನಲ್ಲಿ ಇಡೀ ಗೀತೆಯನ್ನು ತಿಳಿಸಲಾಕೊಡುತ್ತವೆ. ಈ ಬ್ಯಾಡ್ಜ್ ಮೂಲಕ ಸೆಕೆಂಡ್ನಲ್ಲಿ ಯಾರಿಗೆ ಬೇಕಾದರೂ ತಿಳಿಸಬಲ್ಲಿರಿ. ಇವರು ನಿಮ್ಮ ತಂದೆಯಾಗಿದ್ದಾರೆ. ಇವರನ್ನು ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ರೈಲಿನಲ್ಲಿ ಪ್ರಯಾಣ ಮಾಡುವಾಗ ನಡೆಯುತ್ತಾ ತಿರುಗಾಡುತ್ತಾ ಯಾರೇ ಸಿಕ್ಕಿದರೂ ಅವರಿಗೆ ಒಳ್ಳೆಯ ರೀತಿಯಲ್ಲಿ ತಿಳಿಸಿಕೊಡಿ. ಕೃಷ್ಣಪುರಿಯಲ್ಲಿ ಹೋಗಲು ಎಲ್ಲರೂ ಬಯಸುತ್ತಾರಲ್ಲವೇ? ಅದು ಈ ವಿದ್ಯೆಯಿಂದಲೇ ಆಗಲು ಸಾಧ್ಯ. ವಿದ್ಯೆಯಿಂದಲೇ ರಾಜಧಾನಿಯು ಸ್ಥಾಪನೆಯಾಗುತ್ತದೆ. ಅನ್ಯ ಧರ್ಮ ಸ್ಥಾಪಕರು ರಾಜ್ಯ ಸ್ಥಾಪನೆ ಮಾಡುವುದಿಲ್ಲ. ನಾವು ಭವಿಷ್ಯದ 21 ಜನ್ಮಗಳಿಗಾಗಿ ರಾಜಯುಗವನ್ನು ಕಲಿಯುತ್ತಿದ್ದೇವೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಇದು ಎಷ್ಟು ಒಳ್ಳೆಯ ವಿದ್ಯೆಯಾಗಿದೆ. ಕೇವಲ ನಿತ್ಯವೂ 1 ಗಂಟೆ ಸಮಯ ವಿದ್ಯೆಯನ್ನು ಓದಿದರೆ ಸಾಕು. ಆ ವಿದ್ಯೆಯನ್ನು 4-5 ಗಂಟೆಗಳ ಕಾಲ ಅಭ್ಯಾಸ ಮಾಡಲಾಗುತ್ತದೆ. ಇಲ್ಲಿ 1 ಗಂಟೆ ಸಮಯವೇ ಸಾಕು. ಅದರಲ್ಲಿಯೂ ಮುಂಜಾನೆ ಸಮಯದಲ್ಲಿ ಎಲ್ಲರಿಗೂ ಬಿಡುವಿರುತ್ತದೆ. ಉಳಿದಂತೆ ಯಾರೂ ಬಂಧನದಲ್ಲಿರುತ್ತಾರೋ ಅವರಿಗೆ ಮುಂಜಾನೆಯಲ್ಲಿ ಬರಲು ಆಗುವುದಿಲ್ಲ. ಆದ್ದರಿಂದ ಬೇರೆ ಸಮಯ ನೀಡಲಾಗಿದೆ. ನೀವು ಎಲ್ಲಿಯೇ ಹೋದರೂ ಬ್ಯಾಡ್ಜ್ ನಿಮ್ಮ ಬಳಿ ಇರಲಿ. ಆದ್ದರಿಂದ ಸಂದೇಶವನ್ನು ಕೊಡುತ್ತಾ ಹೋಗಿ. ಪತ್ರಿಕೆಗಳಲ್ಲಂತೂ ಬ್ಯಾಡ್ಜ್ ಅನ್ನು ಹಾಕಲು ಸಾಧ್ಯವಿಲ್ಲ. ಒಂದು ಕಡೆ ಇರುವುದನ್ನು ಹಾಕಬಹುದು, ಆದರೆ ಇದರಿಂದಲೂ ಸಹ ನೀವು ತಿಳಿಸದ ಹೊರತು ಯಾರಿಗೂ ಅರ್ಥವಾಗುವುದಿಲ್ಲ. ಇದು ಬಹಳ ಸಹಜವಾಗಿದೆ. ಈ ಕಾರ್ಯವನ್ನು ಯಾರು ಬೇಕಾದರೂ ಮಾಡಬಹುದು. ಬಲೆ ನೆನಪು ಮಾಡದಿದ್ದರೂ ಸಹ ಅನ್ಯರಿಗೆ ನೆನಪು ತರಿಸಲಿ. ಅದು ಒಳ್ಳೆಯದೇ ಆಗಿದೆ. ದೇಹಿ ಅಭಿಮಾನಿಯಾಗಿ ಎಂದು ಅನ್ಯರಿಗೆ ಹೇಳಿ. ತಾನು ದೇಹಿ ಅಭಿಮಾನಿಯಾಗಿದ್ದರೆ ಯಾವುದಾದರೊಂದು ವಿಕರ್ಮಗಳಾಗುತ್ತಿರುತ್ತವೆ. ಮೊಟ್ಟ ಮೊದಲಿಗೆ ಮನಸ್ಸಿನಲ್ಲಿ ಬಿರುಗಾಳಿಗಳು ಬರುತ್ತಿರುತ್ತವೆ. ನಂತರ ಕರ್ಮದಲ್ಲಿ ಬರುತ್ತವೆ. ಮನಸ್ಸಿನಲ್ಲಿ ಬಹಳ ಬರುತ್ತವೆ. ಆಗ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕಾಗಿದೆ. ಅಂದರೆ ಕೆಟ್ಟ ಕೆಲಸವನ್ನೊಂದು ಮಾಡಬಾರದು. ಒಳ್ಳೆಯ ಕರ್ಮವನ್ನು ಮಾಡಬೇಕು. ಸಂಕಲ್ಪಗಳು ಒಳ್ಳೆಯದು ಇರುತ್ತದೆ, ಕೆಟ್ಟದ್ದು ಬರುತ್ತದೆ. ಕೆಟ್ಟ ವಿಚಾರಗಳನ್ನು ತಡೆಯಬೇಕು. ಈ ಬುದ್ಧಿಯನ್ನು ತಂದೆಯು ಕೊಟ್ಟಿದ್ದಾರೆ. ಅನ್ಯ ಯಾರೂ ಇದನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಅವರಂತೂ ತಪ್ಪು ಕೆಲಸಗಳನ್ನೇ ಮಾಡುತ್ತಿರುತ್ತಾರೆ. ನೀವೀಗ ಸರಿಯಾದ ಕರ್ಮವನ್ನು ಮಾಡಬೇಕಾಗಿದೆ. ಒಳ್ಳೆಯ ಪುರುಷಾರ್ಥದಿಂದ ಸರಿಯಾದ ಕರ್ಮವಾಗುತ್ತದೆ. ತಂದೆಯಂತೂ ಪ್ರತಿಯೊಂದು ಮಾತನ್ನು ಬಹಳ ಚೆನ್ನಾಗಿ ತಿಳಿಸುತ್ತಾ ಇರುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. हम रूहानी बच्चों की रूहानी बाप ताला को याद प्यार और गुड मॉर्निंग, नमस्ते नमस्ते नमस्ते. शुक्रिया बाबा, शुक्रिया. वह बाबा वह. ಧಾರಣೆಗಾಗಿ ಮುಖ್ಯ ಸಾರ. ಈ ಒಂದೊಂದು ಅವಿನಾಶಿ ಜ್ಞಾನ ರತ್ನವು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥದ್ದಾಗಿದೆ. ಇದನ್ನು ದಾನ ಮಾಡಿ ಹೆಜ್ಜೆ ಹೆಜ್ಜೆಯಲ್ಲಿ ಪದಂದಷ್ಟು ಜಮಾ ಮಾಡಿಕೊಳ್ಬೇಕಾಗಿದೆ. ತನ್ನ ಸಮಾನ್ ಮಾಡಿಕೊಂಡು ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ. 2ನೇ ಪಾಯಿಂಟ್, ವಿಕಾರದಿಂದ ಪಾರಾಗಲು ದೇಹಿ ಅಭಿಮಾನಿಗಳಾಗುವ ಪುರುಷಾರ್ಥ ಮಾಡಬೇಕು. ಮನಸ್ಸಿನಲ್ಲಿ ಎಂದೂ ಸಹ ಕೆಟ್ಟ ಸಂಕಲ್ಪಗಳು ಬರುವುದನ್ನು ತಡೆಗಟ್ಟಬೇಕು. ಶ್ರೇಷ್ಠ ಸಂಕಲ್ಪವನ್ನು ಮಾಡಬೇಕು, ನಡೆಸಬೇಕು. ಕರ್ಮೇಂದ್ರಗಳಿಂದ ಎಂದೂ ಉಲ್ಟಾ ಕರ್ಮವನ್ನು ಮಾಡಬಾರದು. ವರದಾನ: ಆತ್ಮೀಯತೆಯ ಪ್ರಭಾವದ ಮೂಲಕ ಪರಿಷ್ಠಾನದ ಮೇಕಪ್ ಮಾಡುವಂತ ಸರ್ವರ ಸ್ನೇಹಿ ಭವ. ವಿವರಣೆಯಾಗಿದೆ. ಯಾವ ಮಕ್ಕಳು ಸದಾ ಬಾಪ್ತಾದವರ ಸಂಘದಲ್ಲಿರುತ್ತಾರೆ ಅವರಿಗೆ ಸಂಘದ ರಂಗು ಈ ರೀತಿ ಅನಿಸುತ್ತದೆ. ಯಾವುದರಿಂದ ಪ್ರತಿಯೊಬ್ಬರ ಚೇಹರೆಯಲ್ಲಿ
ಆತ್ಮೀಯ ಆತ್ಮೀಯತೆಯ ಪ್ರಭಾವ ಕಂಡುಬರುತ್ತದೆ. ಯಾರು ಆತ್ಮೀಯತೆಯಲ್ಲಿರುವುದರಿಂದ ಪರಿಸ್ಥಾನದ ಮೇಕಪ್ ಸ್ವತಃವಾಗಿ ಆಗಿಬಿಡುತ್ತದೆ. ಹೇಗೆ ಮೇಕಪ್ ಮಾಡಿದ ಮೇಲೆ ಯಾರು ಹೇಗೆ ಇರಲಿ ಆದರೆ ಬದಲಾಗಿ ಬಿಡುತ್ತಾರೆ. ಮೇಕಪ್ ಮಾಡುವುದರಿಂದ ಸುಂದರವಾಗಿ ಕಾಣುತ್ತಾರೆ. ಇವರೂ ಸಹ ಪರಿಸ್ಥಾನದ ಮೇಕಪ್ನಿಂದ ಹೊಳೆಯುತ್ತಾರೆ ಮತ್ತು ಈ ಆತ್ಮೀಯ ಮೇಕಪ್ ಸರ್ವರನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳಬಿಡುತ್ತದೆ. ಸ್ಲೋಗನ್: ಬ್ರಹ್ಮಚರ್ಯ ಯೋಗ ಮತ್ತು ದಿವ್ಯ ಗುಣಗಳ ಧಾರಣೆಯ ವಾಸ್ತವಿಕ ಪುರುಷಾರ್ಥವಾಗಿದೆ. ಮಾತಾಜಿಯವರ ಅಮೂಲ್ಯ ಮಹಾವಾಕ್ಯ: ಕರ್ಮ ಬಂಧನವನ್ನು ಮುರಿಯುವಂತಹ ಪುರುಷಾರ್ಥ. ಪುರುಷಾರ್ಥ ಪ್ರಶ್ನೆ ಕೇಳುತ್ತಾರೆ, ಹೇಗೆ ತಮ್ಮ ಕರ್ಮ ಬಂಧನವನ್ನು ಮುರಿದುಕೊಳ್ಳಬಹುದು? ಅದಕ್ಕೆ ನಾವು ಏನು ಮಾಡಬೇಕು ಎಂದು ಈಗ ಪ್ರತಿಯೊಬ್ಬರ ಜನ್ಮ ಪತ್ರಿಯನ್ನಂತೂ ತಂದೆ ತಿಳಿದುಕೊಂಡಿದ್ದಾರೆ. ಮಕ್ಕಳ ಕೆಲಸವಾಗಿದೆ ಹೃದಯದ ಪೂರ್ವಕವಾಗಿ ಒಮ್ಮೆ ತಂದೆಗೆ ಸಮರ್ಪಿತರಾಗಿ ಬಿಡುವುದು. ತಮ್ಮ ಜವಾಬ್ದಾರಿಯನ್ನು ಅವರ ಕೈಗೆ ಕೊಟ್ಟು ಬಿಡೋಣ. ನಂತರ ಅವರು ಪ್ರತಿಯೊಬ್ಬರನ್ನು ನೋಡಿ ಸಲಹೆ ಕೊಡುತ್ತಾರೆ. ನೀವು ಏನ್ ಮಾಡಬೇಕು? ಆಶ್ರಯವನ್ನು ಸಹಕಾರ ರೂಪದಲ್ಲಿ ಏನು ಪಡೆಯಬೇಕು? ಉಳಿದಂತೆ ಹೀಗಲ್ಲ, ಕೇವಲ ಕೇಳುತ್ತಾ ಹೋಗಿ ಮತ್ತು ತಮ್ಮ ಮತದಂತೆ ನಡೆಯುತ್ತಾ ಹೋಗಿ. ತಂದೆ ಸಾಕಾರದಲ್ಲಿ ಇದ್ದಾರೆ, ಆದರೆ ಮಕ್ಕಳ ಸ್ಥೂಲದಲ್ಲಿ ತಂದೆ ಗುರು ಟೀಚರ್ ಆಶ್ರಯ ಸಿಕ್ಕಿತು ಮತ್ತು ಪಾಲನೆ ಮಾಡಲು ಸಾಧ್ಯವಿದೆ. ಹೋದರೆ ಇನ್ನೂ ಅಕಲ್ಯಾಣವಾಗಿ ಬಿಡುವುದು. ಆದ್ದರಿಂದ ಆಜ್ಞೆಯನ್ನು ಪಾಲನೆ ಮಾಡುವುದಕ್ಕೂ ಸಾಹಸವಿರಬೇಕು. ನಡೆಸುವಂತವರು ಪ್ರಿಯತಮರಾಗಿದ್ದಾರೆ. ಅವರಿಗೆ ಗೊತ್ತು ಇವರ ಕಲ್ಯಾಣ ಯಾವುದರಲ್ಲಿದೆ. ಆಗ ಅವರು ಇಂತಹ ಸೂಚನೆ ಕೊಡುತ್ತಾರೆ. ಯಾವ ರೀತಿ ತಮ್ಮ ಕರ್ಮ ಬಂಧನವನ್ನು ಮುರಿದುಕೊಳ್ಳುವುದು ಎಂದು ಬೇರೆ ಯಾರಿಗೂ ನಂತರ ಈ ಚಿಂತನೆ ಬರಬಾರದು. ಮುಂದೆ ಮಕ್ಕಳ ಮರಿಗಳ ಸ್ಥಿತಿ ಏನಾಗುವುದು? ಇದರಲ್ಲಿ ಮನೆ ಮಠ ಬಿಡಬೇಕಾದಂತ ಮಾತಂತೂ ಇಲ್ಲ. ಇದಂತೂ ಸ್ವಲ್ಪ ಮಕ್ಕಳದು ಈ ಡ್ರಾಮಾದಲ್ಲಿ ಮುರಿಯುವಂತ ಪಾತ್ರವಿತ್ತು. ಒಂದು ವೇಳೆ ಈ ಪಾತ್ರ ಇಲ್ಲದೆ ಹೋಗಿದ್ದರೆ ನಿಮ್ಮ ಈ ಸೇವೆ ಏನು ಆಗುತ್ತಿತ್ತು? ಅದನ್ನು ಮತ್ತೆ ಯಾರು ಮಾಡಬೇಕು? ಈಗಂತೂ ಬಿಡುವ ಮಾತೇ ಇಲ್ಲ. ಆದರೆ ಪರಮಾತ್ಮನಾಗಿರ್ಬಿಡಬೇಕು. ಭಯ ಬೀಳಬೇಡಿ, ಧೈರ್ಯವಿಡಿ. ಉಳಿದಂತೆ ಯಾರು ಭಯ ಬೀಳುತ್ತಾರೆ ಅವರು ಖುದ್ದು ಖುಷಿಯಲ್ಲಿರುವುದಿಲ್ಲ, ನಂತರ ತಂದೆಗೆ ಸಹಾಯಕರಾಗುವುದಿಲ್ಲ. ಅವರ ಜೊತೆ ಪೂರ್ತಿ ಬೇಕಾಗುವುದು. ಯಾವಾಗ ಬದುಕಿದಂತೆ ಸಾಯುತ್ತೀವಿ ಆಗಲೇ ಸಹಾಯಕ್ಕಾಗಲು ಸಾಧ್ಯ. ಎಲ್ಲಾದರೂ ಸಿಕ್ಕಿಕೊಳ್ಳುತ್ತೀರೆಂದರೆ ಅವರು ಸಹಾಯ ಮಾಡಿ ಪಾರು ಮಾಡುತ್ತಾರೆ. ಆದ್ದರಿಂದ ಬಾಬಾನ ಜೊತೆ ಮನಸಾ ಸೇವಾ ಮನಸಾ ವಾಚ ಕರ್ಮಣ ಸಹಾಯಕರಾಗಬೇಕು. ಇದರಲ್ಲಿ ಸ್ವಲ್ಪವೂ ಮೋಹದ ಎಳೆ ಇದ್ದಿದ್ದೇ ಆದರೆ ಅದು ಬೀಳಿಸಿ ಬಿಡುತ್ತೆ. ಆದ್ದರಿಂದ ಸನ್ಯಾಸವಿಟ್ಟು ಧರ್ಮವರಿರಿ. ಯಾವಾಗ ಸಾಹಸದಲ್ಲಿ ಬಲಹೀನತೆ ಆಗುತ್ತೆ ಆಗ ತಬ್ಬಿಬ್ಬರಾಗುತ್ತಾರೆ. ಆದ್ದರಿಂದ ತಮ್ಮ ಬುದ್ಧಿಯನ್ನು ಪೂರ್ತಿ ಪವಿತ್ರ ಮಾಡಿಕೊಳ್ಳಬಹುದು. ವಿಕಾರದ ಅಂಶ ಸ್ವಲ್ಪ ಮಾತ್ರವೂ ಸಹ ಇರಬಾರದು. ಗುರಿ ಏನಾದರೂ ದೂರ ಇದೆ, ಆದರೆ ಏರುವುದರಲ್ಲಿ ಸ್ವಲ್ಪ ಅಂಕುಡೊಂಕಾಗಿದೆ. ಆದರೆ ಸಮರ್ಥರ ಆಶ್ರಯ ಪಡೆದು ಭಯನವು ಇರುವುದಿಲ್ಲ. ಸಮರ್ಥರ ಆಶ್ರಯ ಪಡೆದಲ್ಲಿ ಭಯಾನವೂ ಇರುವುದಿಲ್ಲ, ಅಮಾಯಶನ ಇರುವುದಿಲ್ಲ. ಒಳ್ಳೆಯದು. ಅವತ್ತ ಸೂಚನೆ:
ಸತ್ಯ ಮತ್ತು ಸಭ್ಯತೆಯ ರೂಪಿ ಕಲ್ಚರ್ ಸಂಸ್ಕೃತಿಯನ್ನು ತಮ್ಮದಾಗಿಸಿಕೊಳ್ಳಿರಿ. ತಮ್ಮ ಮಾತು ಮತ್ತು ಹಾಗೂ ಸ್ವರೂಪ ಎರಡೂ ಜೊತೆಯಲ್ಲಿ ಮಾತು ಸ್ಪಷ್ಟವಾಗಿರಲಿ ಹಾಗೂ ಅದರಲ್ಲಿ ಸ್ನೇಹ, ನಮ್ರತೆ, ಮಧುರತೆ ಹಾಗೂ ಸತ್ಯತೆಯ ಸಹ ಇರಲಿ. ಆದರೆ ಸ್ವರೂಪದ ನಮ್ರತೆ ಇರಲಿ. ಇದೇ ರೂಪದಲ್ಲಿ ತಂದೆಯನ್ನು ಪ್ರತ್ಯಕ್ಷ ಮಾಡಲು ಸಾಧ್ಯ. ನಿರ್ಭಯರಾಗಿರಿ, ಆದರೆ ಮಾತುಗಳು ಮರ್ಯಾದೆಯ ಒಳಗೆ ಇರಲಿ. ಆಗ ತಮ್ಮ ಶಬ್ದಗಳು ಕೆಟ್ಟಲ್ಲ, ಮಧುರವೆನಿಸುವುದು. ಓಂ ಶಾಂತಿ.